ಇದೆಲ್ಲದರ ಬೆನ್ನಲ್ಲೇ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಲೀಕಾಸುರರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆಗೆ ಸಂಪುಟ ಒಪ್ಪಿಗೆ ನೀಡಿದೆ. ತ್ವರಿತವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ವಿಲೇವಾರಿ ಮಾಡುವಂಥದ್ದು, ಹಾಗೆ 3 ತಿಂಗಳಲ್ಲಿ ತೀರ್ಪು ಪ್ರಕಟಿಸಬೇಕು ಅನ್ನೋ ರೀತಿಯಲ್ಲಿ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡೋದು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ಅದರ ಬಲವರ್ಧನೆ, ಅಪರಾಧಿಗಳಿಗೆ 10 ಕೋಟಿ ದಂಡ, ಅದರ ಜೊತೆಗೆ 10ಕ್ಕೂ ಹೆಚ್ಚು ವರ್ಷ ಜೈಲು ಶಿಕ್ಷೆ. ಸದ್ಯ 1 ಕೋಟಿ ದಂಡ ಇದೆ, 5 ರಿಂದ 10 ವರ್ಷ ಜೈಲು ಶಿಕ್ಷೆ ಇದೆ. ಇದರಲ್ಲಿ ಮಾಡಿಫೈ ಮಾಡಿ ಅದನ್ನ 10 ಕೋಟಿ ದಂಡದವರೆಗೂ ಕೂಡ ಪ್ರೊವಿಷನ್ಸ್ ಇಡೋದು, ಜೊತೆಗೆ ಬರೀ 5 ರಿಂದ 10 ವರ್ಷ ಅಲ್ಲ, 10ಕ್ಕೂ ಹೆಚ್ಚು ವರ್ಷಗಳ ಕಾಲ ಅವರಿಗೆ ಶಿಕ್ಷೆಗೆ ಗುರಿಪಡಿಸೋದು. ಈ ಥರ ಒಂದಷ್ಟು ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ. ಆ ಬಿಲ್ ಅನ್ನ ಬಹುಶಃ ಸೋಮವಾರವೇ ಮಂಡಿಸುವಂತಹ ಸಾಧ್ಯತೆಗಳಿವೆ. ಈಗ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ.